ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹಗ್ಗಾಯ 2ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು, ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನೇ ಮುಂಚಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನಗೆ ಸಮಾಧಾನವನ್ನು ಅನುಗ್ರಹಿಸುವೆನು ಎಂದು ಕರ್ತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ದೇವರು ಈ ಸ್ಥಳದಲ್ಲಿ ದೇವರೇನ್ ಮಾಡುವವರಾಗಿದ್ದಾರೆ, ಸಮಾಧಾನವನ್ನ ಉಂಟು ಮಾಡುವವರಾಗಿದ್ದಾರೆ. ಅಂದರೆ ಕರ್ತನು ನಮ್ಮ ಸಭೆಯಲ್ಲಿ ಒಂದು ಸಮಾಧಾನವನ್ನ ಕೊಡುವವರಾಗಿದ್ದಾರೆ. ನಮ್ಮ ಕುಟುಂಬದಲ್ಲಿ ದೇವರು ಒಂದು ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಾವು ಕೆಲಸಕ್ಕೆ ಹೋಗುವಂತಹ ಮಾರ್ಗದಲ್ಲಿಯೂ, ಬರುವಂತಹ ಮಾರ್ಗದಲ್ಲಿಯೂ, ಕೆಲಸದ ಸಮಯಗಳಲ್ಲಿಯೂ, ಕೆಲಸ ಕಾರ್ಯಗಳಲ್ಲಿಯೂ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ, ಸಮಾಧಾನವನ್ನ ಉಂಟು ಮಾಡುವವರಾಗಿದ್ದಾರೆ. ಇವತ್ತು ನಾವು ಅನೇಕ ಸರ್ತಿ ನಾವು ನೆನೆಸ್ತೇವೆ, ನನ್ನ ಜೀವಿತದಲ್ಲಿ ಒಂದು ಸಮಾಧಾನವಿಲ್ಲದೆ ಹೋಯಿತು, ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ಸಂತೋಷವನ್ನ ನಾನು ಏನ್ ಮಾಡಿಬಿಟ್ಟೆ, ಕಳೆದುಕೊಂಡು ಬಿಟ್ಟೆ, ಸಮಾಧಾನನೇ ಇಲ್ಲ, ಅಸಮಾಧಾನವಾಗಿ ನಾನಿದ್ದೇನೆ, ಕಳವಳದಿಂದ ತುಂಬಲ್ಪಟ್ಟಿದ್ದೇನೆ, ಗಲಿಬಿಲಿಯಿಂದ ತುಂಬಲ್ಪಟ್ಟಿದ್ದೇನೆ ಎಂದು ಅನೇಕ ಬಾರಿ ನಾವು ಯೋಚಿಸ್ತೇವೆ. ಆದರೆ ನಮ್ಮ ಜೀವಿತದ ಅನುದಿನದ ಮಾರ್ಗಗಳನ್ನ ಕರ್ತನ ಹಸ್ತಕ್ಕೆ ಇಡುವಾಗ ದೇವರು ಸಮಾಧಾನವನ್ನ ಕೊಡುವವರಾಗಿದ್ದಾರೆ. ದೇವರೇ, ನನ್ನ ಜೀವಿತದಲ್ಲಿ ಒಂದು ಸಮಾಧಾನವನ್ನ ಕೊಡು ಸ್ವಾಮಿ. ದೇವರೇ, ನನ್ನ ಜೀವಿತದಲ್ಲಿ ಅನೇಕ ಒಂದು ಪರಿಸ್ಥಿತಿಗಳು ಇವತ್ತು ಮಾರ್ಪಟ್ಟಿರಬಹುದು, ಆದರೆ ನೀನ್ ನನ್ನಲ್ಲಿ ನೆಲೆಗೊಂಡಿರುವಾಗ ನನ್ನ ಜೀವಿತಕ್ಕೆ ನೀನೊಂದು ಸಮಾಧಾನವನ್ನ ಕೊಡುವವನಾಗಿದೆ ಎಂದು ಆತನನ್ನು ನೋಡಿ ಹೇಳುವಾಗ ದೇವರಾತ್ಮನು ಖಂಡಿತವಾಗಿಯೂ ಹೇರಳವಾಗಿ ನಮ್ಮ ಜೀವಿತದಲ್ಲಿ ಒಂದು ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ. ಎಲ್ಲ ಹೋರಾಡಿಕೊಂಡಿರುವಂತಹ ಕಣ್ಣೀರನ್ನ, ಗಲಿಬಿಲಿಗಳನ್ನ, ಕಳವಳದ ಮಾರ್ಗಗಳನ್ನ, ಎಲ್ಲ ಭಯಪಡುವಂತಹ ಸಂಗತಿಗಳನ್ನ ದೇವರು ಎಲ್ಲವನ್ನ ಮಾರ್ಪಡಿಸಿ ಪರಿಶುದ್ಧಾತ್ಮನಾದ ದೇವರು ನಮ್ಮ ಜೀವಿತದಲ್ಲಿ ದೇವರು ಏನ್ ಮಾಡುವವರಾಗಿದ್ದಾರೆ, ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಾವು ಯಾವಾಗ ಆತನ ಮುಖವನ್ನು ದೃಷ್ಟಿಸಿ ನೋಡುತ್ತೇವೋ, ನಾವು ಯಾವಾಗ ಆತನ ಪ್ರಸನ್ನತೆಯಲ್ಲಿ ನಾವಿರುತ್ತೇವೋ, ನಾವು ಯಾವಾಗ ಆತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುತ್ತೇವೋ, ಆಗ ನಾವು ಒಂದು ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ. ಸರಿ, ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ನಿನ್ನ ಜನರಿಗೆ ಸಮಾಧಾನವನ್ನು ಅನುಗ್ರಹಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.